ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿನ್ನುವರಿಯೇ, ಇನ್ಮೇಲೆ ಟೈಮ್ಗೆ ನೀವು ಫ್ರೂಟ್ಸ್ ಎಲ್ಲ ತಿನ್ನಬೇಕು. ನೋಡಿ, ಮನೇಲಿ ಎಲ್ಲ ಫ್ರೂಟ್ಸು ಒಂದು ಸ್ಟಾಕ್ ಇಟ್ಟಿರ್ತೀನಿ. ನಂಗೆ ಇವಾಗ ಬೇಡ ರೀ, ನಿಜ ತಿನ್ಬೇಕು ಅನಿಸ್ತಿಲ್ಲ. ಚಿನ್ನುವರಿ, ನೀವು ಹೀಗಂದ್ರೆ ಹೇಗೆ ಹೇಳಿ? ನೀವು ಕರೆಕ್ಟಾಗಿ ಫ್ರೂಟ್ಸ್ ಎಲ್ಲ ತಿಂದರೆ ತಾನೇ ಬೆಳೀತಾರೆ ಮಗುಗೂ ಪ್ರೋಟೀನ್ಸು, ವಿಟಮಿನ್ಸು, ಮಿನರಲ್ಸು ಎಲ್ಲ ಸಿಗೋದು. ಹಠ ಮಾಡಿ ತಿನ್ನಿ. ಸಾಕು ಹೇಳ್ತಾ ಇದ್ದೀನಿ, ತಿನ್ಬೇಕು ಅಂದರೆ ತಿನ್ಬೇಕಪ್ಪ. ನೋಡಿ, ನಿಮಗೋಸ್ಕರ ಅಲ್ಲದೆ ನೀವು ಬೆಳೀತಾ ಇರೋ ಮಗುಗೋಸ್ಕರ ನೀವು ತಿನ್ಬೇಕು. ಎಲ್ಲಿ ಆನೆ ಸಿ ನಿಮ್ಗೆ ಮಕ್ಕಳಂದ್ರೆ ಇಷ್ಟನಾ? ಮಕ್ಕಳು ಅಂದರೆ ಯಾರಿಗಿಷ್ಟ ಇಷ್ಟ ಇರೋದನ್ನ ಹೇಳಿ. ನೋಡಿ, ನಮ್ಮದೇ ಮಗು ಅಂದಾಗ ಸ್ವಲ್ಪ ಪ್ರೀತಿ ಜಾಸ್ತಿನೇ ಇರುತ್ತೆ. ನಿಮ್ಗೆ ಎಂತ ಮಗು ಇಷ್ಟ? ನನಗೆ ಆನಿ ಬೇಗ. ನನಗೆ ನಿಮ್ಮ ಹಾಗೆ ಕ್ಯೂಟಾಗಿ ಪ್ರೀತಿಯಾಗಿರೋ ಪುಟ್ಟ ಜಾನವಿ ಬೇಕು. ಅದೇ ಮತ್ತೆ ಅದೆಲ್ಲ ಇಲ್ಲ, ನಂಗೆ ಮುದ್ದಾಗಿರೋ ಜೂನಿಯರ್ ಜಯಂತ ಬೇಕು. ನೋ ವೇ, ಸ್ಮಾಲ್ ಚಿನ್ನಮರಿನೇ ಬೇಕು. ಇಲ್ಲ ನಂಗೆ ಜೂನಿಯರ್ ಜಯಂತ ಬೇಕು. ಯಾನೆ ನೋಡಿ, ಪ್ರೀತಿಯಾಗಿರೋ ಚಿನ್ನಮರಿ ಬೇಕು ಅಂತ ಹೇಳ್ತಾ ಇದ್ದೀನಲ್ಲ. ಆಯ್ತಿಲ್ಲ, ನೋಡಿ, ಯಾವ ಮಗು ಆದರೂ ನನಗೆ ಓಕೆನೆ. ಆದರೆ ನೀವು ನನ್ನ ಬಾಳಿಗೆ ಬಂದಮೇಲೆ ತಾನೇ ನನಗೆಲ್ಲ ಸಿಕ್ಕಿರೋದು. ನೀವು ನನ್ನ ಪ್ರೀತಿಯ ದೇವತೆ ಅಲ್ವಾ, ಅದಕ್ಕೆ ನಿಮ್ಮ ಹಾಗೆ ಇರೋ ಒಂದು ಪುಟ್ಟ ದೇವತೆ, ಒಂದು ಹೆಣ್ಮಗು ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಆಸೆ. ನೋಡಿ, ನಾನು ಹೋಗಿ ಬರೋಷ್ಟರಲ್ಲಿ ಪೂರ್ತಿ ಮುಗಿಸಿರ್ಬೇಕು. ಹಾಲು ತಗೊಂಡು ಅಯ್ಯೋ ರೀ, ಇಷ್ಟೆಲ್ಲ ತಿಂದು ಮತ್ತು ಹಾಲು ಕೊಡಿ ಅಂದ್ರೆ ಹೇಗ್ರಿ? ನಂಗೆ ಹೊಟ್ಟೆ ತುಂಬಿದೆ. ಮಾಡಬಾರ್ದು ಅಂತ ಹೇಳಿದ್ನಲ್ಲ, ಮಗುಗೋಸ್ಕರ. ದೇವ್ರೆ, ಇವ್ರು ಸದಾ ಹೀಗೆ ಇರೋ ಹಾಗೆ ಮಾಡಪ್ಪ. ನಾನು ತಾಯಿ ಆಗ್ತಿದ್ದೀನಿ ಅಂತ ಗೊತ್ತಾದಾಗಿಂದ ಬದಲಾಗಿರೋ ಥರ ಅನಿಸ್ತಿದೆ. ಅವ್ರು ಯಾವತ್ತೂ ಹೀಗೆ ಇದ್ರೆ ಸಾಕು. ಹರೆಯದ ಕರೆಯ ಅರಿವನಲ್ಲಿ ನೀನ ಅರಗದ ಬಯಕೆ ನೀ ತರುವೆಯ. ಯಾಕ್ರಿ ಹಾಗೆ ನೋಡ್ತಿದ್ದೀರಾ? ಯಾಕೆ ಹೀಗೆ ನೋಡ್ತಾ ಇದ್ದೀನ? ಚಿನ್ನುಬರಿ, ನನ್ನ ಜೀವನದಲ್ಲಿ ಇಷ್ಟೊಂದು ಖುಷಿ ಪಟ್ಟಿದ್ದು ನನಗೆ ಜ್ಞಾಪಕನೇ ಇಲ್ಲ. ನಾನು ಈ ಭೂಮಿಯಲ್ಲೇ ಇಲ್ವೇನೋ, ಎಲ್ಲೋ ಆಕಾಶದಲ್ಲಿ ಮೋಡಗಳ ಮಧ್ಯೆ ತೇಲಾಡ್ತಿದ್ದೀನೇನೋ ಅಂತ ಅನ್ನಿಸ್ತಾ ಇದೆ. ನನ್ನ ಎಲ್ಲ ಖುಷಿಗೆ ನೀವೇ ಕಾರಣ ಅಲ್ವಾ? ಅದಕ್ಕೆ ಬೆಕ್ಕಸ್ಬೆರಗಾಗಿ ನಿಮ್ಮನ್ನ ಹಾಗೆ ನೋಡ್ತಾ ಇದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.